ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ವೆಡ್ನೆಸ್ಡೇ. ಸೊ ಇವತ್ತು ಮಾರ್ನಿಂಗಿಂದಲೇ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಹೋಗ್ತಿದೆ ಅಂತ ಹೇಳಿದ್ನಲ್ವಾ, ಅದು ಫಸ್ಟ್ ವೀಡಿಯೋ ಪ್ರಾಡಕ್ಟ್ ನಾಲೆಜ್ದು ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಅದ್ರ ಲಿಂಕ್ ಈ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇವತ್ತಿನ ಬಂದು ರಿಸೆಪ್ಷನ್ ಹೇರ್ ಸ್ಟೈಲು. ಇದಕ್ಕೂ ಮುಂಚೆ ನಾನು ನಿನ್ನೆ ಒಂದು ಸಿಂಪಲ್ ಬನ್ ಹೇರ್ ಸ್ಟೈಲ್ಗಳನ್ನ ಮಾಡಿದ್ದೀನಿ. ಅದನ್ನು ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇವತ್ತು ಸಂಜೆ ಅಷ್ಟರಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ನೋಡ್ತಿದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತು ರಿಸೆಪ್ಷನ್ ಹೇರ್ ಸ್ಟೈಲ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ಕೊಡ್ತೀನಿ. ಸೊ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ತುಂಬ ಜನಕ್ಕೆ ಹೇರ್ ಸ್ಟೈಲ್ಗಳ ಬಗ್ಗೆ ತುಂಬ ಡೌಟ್ಸ್ ಇರುತ್ತಲ್ಲ, ಏನೇನು ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಅದ್ರ ಬಗ್ಗೆ ಇನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ರಿಸೆಪ್ಷನ್ ಹೇರ್ ಸ್ಟೈಲು ಎಷ್ಟು ಥರ ರಿಸೆಪ್ಷನ್ ಹೇರ್ ಸ್ಟೈಲ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈಗ ನಾನು ಆಲ್ರೆಡಿ ಕ್ರೀಮ್ನ ಮಾಡ್ಕೊಂಡಿದ್ದೀನಿ. ಡಾಲ್ ಹೇರಲ್ಲಿ ಅಷ್ಟಾಗಿ ನೀಟಾಗಿ ಕ್ರೀಮ್ ಕಾಣಲ್ಲ. ಸೊ ಹಾಗಾಗಿ ನಾನು ಆಲ್ರೆಡಿ ಕ್ರೀಮ್ನ ಮಾಡಿ ಇಯರ್ ಟು ಇಯರ್ ಪಾರ್ಟಿಷನ್, ನಾನು ನಿನ್ನೆ ವೀಡಿಯೋದಲ್ಲಿ ಆಲ್ಮೋಸ್ಟ್ ನೀಟಾಗಿ ಹೇಳಿದ್ದೀನಿ ಇಯರ್ ಟು ಇಯರ್ ಪಾರ್ಟಿಷನ್ನ ಹೇಗೆ ತೊಗೊಳ್ಳೋದು ಅಂತ. ಸೊ ಇವಾಗ ಬ್ಯಾಕ್ ಕೂಮ್ನ ಮಾಡಿ ಬಫ್ನ ರೆಡಿ ಮಾಡ್ತಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದಕ್ಕೆ ನೀವು ಈ ಥರ ಫಿನಿಶಿಂಗ್, ಈ ಥರ ಚಿಕ್ಕ ಚಿಕ್ಕ ಹೇರ್ ಎಲ್ಲ ನಿಮಗೆ ನಿಂತ್ಕೊತಿದೆ, ಅದು ಹೋಗ್ತಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನೆ ಹೇಳ್ದಾಗೆ ಟಾಫ್ಟ್, ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಟಫ್ಟ್ ಹೇರ್ ಸ್ಪ್ರೇನಿಂದ ನೀವು ಈ ಸಣ್ಣ ಸಣ್ಣ ಹೇರ್ಗಳನ್ನ ಈ ರೀತಿ ಹೋಲ್ಡ್ ಮಾಡ್ಬೋದು. ಸೊ ನೀವು ಬಫ್ ಹಾಕುವಾಗ ಏನಾದರೂ ಒಳಗೆ ಹೋಗಿದೆ ಹೇರ್ ಸ್ವಲ್ಪ ಅಂತ ಹೇಳಿದ್ರೆ ನೀವು ಈ ರೀತಿ ಟೇಲ್ ಕೋಮಿಂದ ಪುಲ್ ಮಾಡಿದ್ರೆ ನಿಮಗೆ ಆ ಹೇರು ಸ್ವಲ್ಪ ಲೆವೆಲ್ ಆಗಿ ಬರುತ್ತೆ. ಸೊ ಇದು ಡಾಲ್ ಹೇರ್ ಆಗಿರೋದ್ರಿಂದ ನಿಮಗೆ ಜಿಗ್ಜ್ಯಾಗ್ ಕಾಣುತ್ತೆ, ಪರ್ಫೆಕ್ಟ್ ಲೈನ್ ಬರೋದಿಲ್ಲ. ಸೊ ಹಾಗಾಗಿ ನೀವು ರಿಯಲ್ ಹೇರಲ್ಲಿ ಟ್ರೈ ಮಾಡಿ. ನೀವು ಇಲ್ಲಿ ನಾನು ಏನೇ ಹೇರ್ ಸ್ಟೈಲ್ ತೋರಿಸಿದ್ರು ರಿಯಲ್ ಹೇರಲ್ಲಿ ನೀವು ಟ್ರೈ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಲಿಬೋದು ನಿಮಗೆ. ಸೊ ಇದೆಲ್ಲ ಈ ಹೇರ್ ಸ್ಪ್ರೇನಲ್ಲಿ ಹೋಲ್ಡ್ನ ಮಾಡುವಂಥದ್ದು. ಸೊ ಇವಾಗ ಪಿನ್ ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಹೇರ್ ಸ್ಟೈಲ್ ಏನು ಮಾಡ್ತಿದ್ದಾರೆ ಅಂದರೆ, ಡಯಾನಾ ನನ್ನ ಹೋಲ್ಡ್ ಬ್ಯಾಚ್ ಸ್ಟೂಡೆಂಟ್ ಬಂದು ಅವರು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾವಾಗಲೂ ಅಷ್ಟೇ ಸ್ಪ್ರೇ ಮಾಡುವಾಗ ಇಷ್ಟು ಹತ್ತಿರದಿಂದ ಮಾಡಬೇಡಿ, ಸ್ವಲ್ಪ ದೂರದಿಂದ ಮಾಡಿ, ಇಷ್ಟು ದೂರದಿಂದ ಮಾಡಿ. ಸೊ ಇವಾಗ ಈ ರೀತಿ ಸಾಫ್ಟ್ ಮಾಡ್ಕೋಬೇಕು. ಅದನ್ನು ಸಣ್ಣ ಸಣ್ಣ ಹೇರ್ಗಳನ್ನೆಲ್ಲ ಈ ರೀತಿ ಸಾಫ್ಟ್ ಮಾಡ್ಕೊಳ್ಳಿ. ಟೈಟಾಗಿ ಹೋಲ್ಡ್ ಮಾಡಬೇಕು. ಸೊ ಈ ರೀತಿ ಹೋಲ್ಡ್ ಮಾಡಿಕೊಂಡು ಒಂದು ಕಡೆಯಿಂದ ಹಾಕಿ ನೋಡಿ, ಒಂದು ಕಡೆಯಿಂದ ಒಂದು ಕಡೆ ಹೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಹೋಲ್ಡ್ ಮಾಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ಕೊಂಡ್ರೆ ನೀವು ಎಕ್ಸ್ ಶೇಪಲ್ಲಿ ನೀವು ಪಿನ್ನನ್ನು ಹಾಕಿದ್ದೀರ ಅಂದರೆ ಲಾಕ್ ಆಗುತ್ತೆ. ಸೊ ಈ ರೀತಿ ಎಕ್ಸ್ ಶೇಪಲ್ಲಿ ನೀವು ಸುಜಾತ ಪಿನ್ನಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದು ಜಾರ್ದೀರ ಇರೋದಕ್ಕೆ ಬೆರಿನ ಹೋಲ್ಡ್ ಸ್ಪ್ರೇನ ಹಾಕ್ತಿದ್ದೀನಿ. ಸೊ ಇದು ಕೂಡ ನೀವು ಯೂಸ್ ಮಾಡ್ಬೋದು, ಪ್ರೊಫೆಷ್ನಲ್ ಆಗಿ ಇದು ಕೂಡ ಯೂಸ್ ಮಾಡ್ಬೋದು. ನೋಡಿ, ಬೆರಿನ ಗೋಲ್ಡ್ ಹೋಲ್ಡ್ ಸ್ಪ್ರೇ, ಇದು ಕೂಡ ಹೋಲ್ಡ್ ಸ್ಪ್ರೇ, ಮೆಗಾ ಹೋಲ್ಡ್ ಅಂತಿದೆ ನೋಡಿ. ಸೊ ಬ್ಯಾಕ್ ಕೂಮ್ ಬೇಡ ಅಂತಂದ್ರೆ ಹೇಗೆ ಮಾಡ್ಬೋದಪ್ಪ ಅಂತಂದ್ರೆ ಈ ರೀತಿ ನೀಟಾಗಿ ಬಾಚ್ಕೊಂಡ್ಬಿಟ್ಟು ಟೇಲ್ ಕೂಮಲ್ಲಿ ಈ ರೀತಿ ನೀಟಾಗಿ ಬಾಚ್ಕೊಂಡು ಟ್ವಿಸ್ಟ್ ಮಾಡಬೇಕು. ಆ ಟ್ವಿಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ನೀಟಾಗಿ ಬಾಚ್ಕೊಬೇಕು, ಚಿಕ್ಕ ಚಿಕ್ಕ ಹೇರ್ ಎಲ್ಲ ಮುಂದೆ. ಓಕೆ, ಟ್ವಿಸ್ಟ್ ಹೇಗೆ ಮಾಡಬೇಕಂದ್ರೆ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಈ ರೀತಿ, ಇದನ್ನ ಝೂಮ್ ಮಾಡಿ, ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಹೋಲ್ಡ್ ಮಾಡಬೇಕು. ಸೊ ನೀವು ರೈಟ್ ಸೈಡ್ ಮಾಡ್ತಿದ್ದೀರ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಬೇಕಾಯ್ತಾ. ನೋಡಿ ಈ ರೀತಿ. ಇವಾಗ ಆಟೋಮೆಟಿಕಾಗಿ ಬಫ್ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಈ ಕಡೆ. ಸೊ ಈ ರೀತಿ ಹೋಲ್ಡ್ చేయಲ್ಲ, ಈ ರೀತಿ ಅಂದ್ಕೊಂಡ್ರೆ ನೀವು ಬ್ಯಾಕ್ ಕೂಮ್ ಮಾಡೋ ನೆಸೆಸಿಟಿನೇ ಇಲ್ಲ. ಸೊ ಅರ್ಥ ಆಯ್ತಲ್ವಾ? ಇದನ್ನ ಮತ್ತೆ ಇನ್ನೊಂದು ಚೂರು ಟ್ವಿಸ್ಟ್ ಮಾಡಿ ಇಲ್ಲಿ ಲಾಕ್ ಮಾಡಬೇಕು. ಪಿನ್ ಓಕೆ. ಕೈ ತಪ್ಪು ಇಲ್ಲಿ ನೋಡಿಕೊಂಡ್ರೆ ಕೈ ತಪ್ಪು ಈ ರೀತಿ ಮಾಡೋದ್ರಿಂದ ನಿಮಗೆ ಸೂಪರಾಗಿ ಪಫ್ ಕಾಣುತ್ತೆ ನೋಡಿ. ಸೊ ನೆಕ್ಸ್ಟ್ ರೈಟ್ ಸೈಡ್ ಬರುವಾಗ ನೀವು
ರೈಟ್ ಹ್ಯಾಂಡಲ್ಲಿ ಟ್ವಿಸ್ಟ್ ಮಾಡಬೇಕು. ಅಂದರೆ ಅರ್ಥ ಆಗ್ತದೆ ಇವಾಗ ಯಾವ ಕೈಯಲ್ಲಿ ಟ್ವಿಸ್ಟ್ ಮಾಡಬೇಕು. ಈಗ ಟ್ವಿಸ್ಟ್ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಮಾಡುವಾಗ ರೈಟ್ ಹ್ಯಾಂಡಲ್ಲಿ ಟ್ವಿಸ್ಟ್ ಮಾಡಬೇಕು. ಈ ರೀತಿ ಕೆಳಗಡೆ ಹಾಕಿ ಈ ರೀತಿ ಇಲ್ಲಿ ಹೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಗೊತ್ತಾಗ್ತದೆಯಾ ಹೋಲ್ಡ್ చేసేది ಕಡೆ. ಸೊ ನೀವು ಮಿಸ್ಟೇಕ್ ಏನು ಮಾಡಿಬಿಡ್ತೀರಾ, ಇಲ್ಲಿ ಹಾಕೋಕೆ ಹೋಗಿ ಇದನ್ನ ಬಫ್ ಎಲ್ಲ ಸೊ ಬಫ್ ಇವಾಗ ಈ ರೀತಿ ಕ್ರಿಯೇಟ್ ಆಗುತ್ತೆ. ನಾವು ಫ್ರಂಟಿಂದ ನೋಡಬೇಕಾದ್ರೆ ಈ ರೀತಿ ಕಾಣುತ್ತೆ. ಸೊ ನೆಕ್ಸ್ಟಿಗೆ ಇವಾಗ ನಾನು ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಕೆಳಗಡೆ ಸಿ ಸೆಕ್ಷನಿಂದ ಸ್ವಲ್ಪ ಕೆಳಗಡೆ ಹೇರ್ನ ಬಿಟ್ಟು ನಂತರ ಇದನ್ನು ಲಾಕ್ ಮಾಡ್ಕೊಬೇಕು ಎಕ್ಸ್ಟೆನ್ಷನ್ನ. ಅದನ್ನು ಹೇರ್ ರೀತಿ ಲಾಕ್ ಮಾಡೋದಂದರೆ ಟಿಕ್ ಟಾಕ್ ಕ್ಲಿಪ್ಸ್ ಥರ ಬರುತ್ತೆ ನಿಮಗೆ ನೋಡಿ. ಇದರಲ್ಲಿ ಈ ರೀತಿ ಟಿಕ್ ಟಾಕ್ ಕ್ಲಿಪ್ ಇರುತ್ತೆ. ಇದನ್ನು ನಾನು ಅಲ್ಲಿ ಎಣಿತಿದ್ದೀನಲ್ವ, ಅಲ್ಲಿ ಇದನ್ನು ಲಾಕ್ ಮಾಡಿದ್ರೆ ನೀವು ತೆಗಿಯೋವರೆಗೂ ಅದು ಬಿಚ್ಚೋಗಲ್ಲ. ಸೊ ಅದ್ರ ಭಯ ಇರಲ್ಲ ನಿಮಗೆ. ಹಾಗಾಗಿ ನೋಡಿ ಈ ರೀತಿ ಇಲ್ಲಿ ಎಣ್ಕೊಂಡು ಇಲ್ಲಿ ಲಾಕ್ನ ಅಲ್ಲಿ ಜಾಯಿನ್ ಮಾಡುವಂಥದ್ದು. ಇಲ್ಲಿ ರಬ್ಬರ್ ಇರುತ್ತೆ, ಹಿಡ್ಕೋಬಹುದು ಗ್ರಿಪ್ಪಲ್ಲಿ. ಮೇಲೆ ಹಿಡ್ಕೊಂಡು ಸೊ ಕೆಳಗಡೆ ಈ ರೀತಿ ಕರ್ಲ್ಸ್ ಮಾಡ್ಕೊಬೋದು ನೀವು. ಸೊ ಇದನ್ನ ಕರ್ಲ್ ಮಾಡಿಕೊಂಡು ನಂತರ ಎಕ್ಸ್ಟೆನ್ಷನ್ನ ಫಿಟ್ ಮಾಡೋದು. ಕೆಳಗಡೆ ಕೂಡ ಕರ್ಲ್ ಮಾಡ್ಕೋಬೇಕು ಈ ರೀತಿ. ಇವಾಗ ನೆಕ್ಸ್ಟ್ ಇದು ಈ ಮುಖ ನೋಡಬೇಕು ಈ ಕಡೆಯಿಂದ. ಇವಾಗ ಲೆಫ್ಟ್ ಸೈಡ್ ಹೇಗೆ ಮಾಡಿ ತೋರಿಸಿದ್ವಲ್ಲ ಅದೇ ರೀತಿನೇ ರೈಟ್ ಸೈಡ್ ಕೂಡ ಕರ್ಲ್ ಹಿಂದೆಗಡೆ ಬರೋ ರೀತಿ ಕರ್ಲ್ನ ಮಾಡಬೇಕಾಗಿ ಬರುತ್ತೆ. ಸೊ ಇದೇ ಥರ ಫುಲ್ ಕರ್ಲ್ನ ಮಾಡಿದ್ರಿ ಅಂದರೆ ನೀವು ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ಇದು ನಂದು ಡಾಲ್ ಬಂದು ಗೋಲ್ಡ್ ಕಲರ್ ಇರೋದ್ರಿಂದ ನಿಮಗೆ ಗೋಲ್ಡ್ ಮತ್ತು ಬ್ಲ್ಯಾಕ್ ಕಾಣಿಸ್ತಿದೆ. ಈಗ ನಾರ್ಮಲ್ ಆಯಿತು ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಇರುತ್ತೆ. ಕೆಲವ್ರಿಗೆ ಫುಲ್ಲಿ ಬ್ಲ್ಯಾಕ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹೈಲೈಟ್ಸ್ ಇರೋವಂಥದ್ದು ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಯಾವ ಥರ ಕೇಳ್ತಾರಲ್ಲ ಆ ರೀತಿ ಮಾಡಿಕೊಟ್ರೆ ಸೊ ಫುಲ್ ಕರ್ಲ್ ರಿಸೆಪ್ಷನ್ಗೆ ರೆಡಿ ಆಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ರಿಸೆಪ್ಷನ್ ಹೇರ್ ಸ್ಟೈಲ್ ಹೇಗೆ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮುಹೂರ್ತಮ್ ಹೇರ್ ಸ್ಟೈಲ್ ಏನು ಮಾಡೋದಂತ ತೋರಿಸ್ತೀನಿ. ಸೊ ಇವತ್ತು ರಿಸೆಪ್ಷನಲ್ಲಿ 3 ಥರ ತೋರಿಸ್ತೆ, ಬಟ್ ನಾನು ಒಂದೇ ಥರನೇ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಇನ್ನೊಂದು ಸಲ ಯಾವಾಗಾದರೂ ನೆಕ್ಸ್ಟ್ ಬ್ಯಾಚಲ್ಲಿ ಮಾಡುವಾಗ ಇನ್ನೊಂದು ಟೈಪ್ಸು ಹೇರ್ ಸ್ಟೈಲ್ನ ಮಾಡ್ತೀನಿ. ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಯಾರಾದರೂ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಎಲೆಕ್ಟ್ರಾನಿಸಿಟಿ ನಿಯರ್ ಬೈ ಇರೋ ಅಂಥವ್ರಿಗೆ
ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ಬರ್ಬೋದು. ನೆಕ್ಸ್ಟ್ ಮಂತು 12ಗೆ ಸ್ಟಾರ್ಟ್ ಆಗ್ತಿದೆ ನಮ್ಮದು ನ್ಯೂ ಬ್ಯಾಚಸ್ಸು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮುಂಚೆನೇ ನನ್ನ ಕೆಳಗಡೆ ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟ್ನ ಲಾಕ್ ಮಾಡ್ಕೊಳ್ಳಿ. ಸೊ ಬ್ಯೂಟಿಷಿಯನ್ ಕೋರ್ಸ್ನ ಕಲಿಯೋರು ಇದ್ದರೂ ಕೂಡ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಇಲ್ಲಿ ಬಂದು ಕಲಿಯೋಕ್ಕಾಗುತ್ತೆ ಅನ್ನೋರು ಇದ್ದರೆ ನೀವು ಇದರಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೋಬೋದು. ಅದು ಕೂಡ ನೆಕ್ಸ್ಟ್ ಮಂತು 12ಗೆ ಸ್ಟಾರ್ಟ್ ಆಗ್ತದೆ. ಸೊ ನೋಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.